ಬೈ ಎಲೆಕ್ಷನ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರು ದಿಢೀರನೆ ದೆಹಲಿಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ, ದೆಹಲಿಗೆ ಯಾಕೆ ಪ್ರವಾಸವನ್ನು ಕೈಗೊಂಡಿದ್ದಾರೆ, ಹೈಕಮಾಂಡ್ ಜೊತೆ ಏನೆಲ್ಲ ಮಾತುಕತೆಯನ್ನು ಮಾಡಬಹುದು ಅನ್ನುವಂಥದ್ದು ಸಾಕಷ್ಟು ನಿರೀಕ್ಷೆಯನ್ನ ಮತ್ತು ಕುತೂಹಲವನ್ನು ಕೆರಳಿಸ್ತಾ ಇದೆ. ದಿಢೀರ್ ದಿಲ್ಲಿಗೆ ತೆರಳುತ್ತಾ ಇರೋದಾದರೂ ಯಾಕೆ ಸಿಎಂ ಸಿದ್ದರಾಮಯ್ಯನವರು? ಹೈಕಮಾಂಡ್ ಮತ್ತು ಸಿದ್ದು ಭೇಟಿ ಕೈನಲ್ಲಿ ಒಂದು ಕಡೆ ಕಂಪನವನ್ನು ಮೂಡಿಸ್ತಾ ಇದೆ. ನಾಯಕತ್ವ ಜಟಾಪಟಿ ಮಧ್ಯೆ ಸಿದ್ದು ದೆಹಲಿ ಟೂರ್ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಕಾಂಗ್ರೆಸ್ ಸಭೆ ನಿಮಿತ್ತ ತೆರಳುತ್ತಿರುವಂತಹ ಸಿದ್ದರಾಮಯ್ಯ ಸಭೆಗೂ ಮುನ್ನ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಪವರ್ ಶೇರಿಂಗ್ ಬಗ್ಗೆ ನಡೆಯುತ್ತಾ ಮಾತುಕತೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಸಂಪುಟ ಪುನರ್ರಚನೆ ಬಗ್ಗೆ ಗರಿಗೆದರಿದ ನಿರೀಕ್ಷೆ. ಒಂದು ಕಡೆ ಸಂಪುಟ ಪುನರ್ರಚನೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ನಿರೀಕ್ಷೆ ಕೂಡ ಇದೆ. ಕ್ಯಾಬಿನೆಟ್ ರೀಶಫಲ್ಗೆ ಆಕಾಂಕ್ಷಿಗಳಿಂದ ಒಂದು ಕಡೆ ಒತ್ತಾಯ ಕೂಡ ಇದೆ. ಸಂಪುಟ ಪುನರ್ರಚನೆಗೆ ಒಲವು ತೋರಿಸ್ತಾರಾ ಸಿಎಂ ಸಿದ್ದರಾಮಯ್ಯನವರು? ಪವರ್ ಫೈಟ್ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಆದರೂ ಆಗ್ಬೋದು. ಉಪಚುನಾವಣೆ ಕುರಿತು ಮಾಹಿತಿ ನೀಡುವ ಸಾಧ್ಯತೆಗಳು ಕೂಡ ಇದೆ. ಕೈಪಡೆಯಲ್ಲಿ ಸಂಚಲನವನ್ನು ಸೃಷ್ಟಿಸ್ತಾ ಇರುವಂತಹ ಸಿದ್ದು ಪ್ರವಾಸ. ಇನ್ನು ಸಿಎಂ ಸಿದ್ದರಾಮಯ್ಯನವರು ದಿಢೀರನೆ ಈಗ ದೆಹಲಿಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈಗಾಗಲೇ ಬೈ ಎಲೆಕ್ಷನ್ ಮತದಾನ ನಿನ್ನೆ ತಾನೇ ಮುಗಿದಿದೆ. ಹೀಗಿರಬೇಕಾದ್ರೆ ದಿಢೀರನೆ ದೆಹಲಿಗೆ ಹೋಗ್ತಾ ಇರುವಂಥದ್ದು ಒಂದು ಕಡೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾವ ವಿಚಾರಕ್ಕೆ ಹೋಗ್ತಾ ಇರ್ಬೋದು, ಯಾವ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಹೋಗ್ತಾ ಇರ್ಬೋದು ಅನ್ನುವಂಥದ್ದು ಒಂದು ಕ್ವೆಶ್ಚನ್ ಆಗಿದೆ. ಹೈಕಮಾಂಡ್ ಅವರನ್ನ ಭೇಟಿ ಮಾಡಿ ಮಧ್ಯಾಹ್ನ 3 ಗಂಟೆಗೆ ಒಂದು ಮಹತ್ವದ ಸಭೆಯನ್ನು ಸಹಿತ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬಹುದು ಅಂತ ನಾವು ನೋಡಿದ್ರೆ, ಮೊದಲನೇದು ಸಿಎಂ ಅಂದ್ರೆ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಚರ್ಚೆ ಕೂಡ ಮಾಡಬಹುದು. ಅದರ ಜೊತೆಗೆ ಸಚಿವ ಬದಲಾವಣೆ ಅಂದ್ರೆ ಸಚಿವ ಸಂಪುಟ ಬದಲಾವಣೆಯ ವಿಚಾರವಾಗಿ ಸಹಿತ ಮಾತುಕತೆಯನ್ನ ಆಗ್ಬೋದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ. ಇನ್ನು ಇವೆರಡರ ಹೊರತಾಗಿ ನಾವು ನೋಡೋದಾದ್ರೆ, ನಿನ್ನೆ ನಡೆದಿರುವಂತಹ ಮತದಾನ ಅಂದ್ರೆ ಬೈ ಎಲೆಕ್ಷನ್ ವಿಚಾರವಾಗಿ ಏನಾದರೂ ಮಾತುಕತೆಯನ್ನ ಮಾಡಿಕೊಂಡು ಇನ್ನಷ್ಟು ತಂತ್ರಗಾರಿಕೆಯನ್ನ ರೂಪಿಸಬಹುದಾ ಅನ್ನುವಂಥದ್ದು ಕೂಡ ಒಂದು ಕಡೆ ನಿರೀಕ್ಷೆ ಇದೆ. ಸೊ ಸಿಎಂ ಸಿದ್ದರಾಮಯ್ಯವರು ಈ ರೀತಿಯಾಗಿ ದೆಹಲಿಗೆ ಪ್ರವಾಸ ಹೋಗ್ತಾ ಇರುವಂಥದ್ದು ಒಂದು ಕಡೆ ಕುತೂಹಲವನ್ನು ಕೆರಳಿಸ್ತಾ ಇದೆ. ಇದರ ಜೊತೆಗೆ ಹೈಕಮಾಂಡ್ ಅವರನ್ನ ಭೇಟಿಯಾಗಿ ಇಂದಿನ ದಿನ ಅಂದರೆ ಮಧ್ಯಾಹ್ನ 3 ಗಂಟೆಗೆ ಒಂದಿಷ್ಟು ಸಭೆಯನ್ನು ಸಹಿತ ಮಾಡ್ತಾರೆ. ಎಲ್ಲರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಿಕೊಂಡು ಒಂದಿಷ್ಟು ಪ್ಲ್ಯಾನ್ಗಳ ಬಗ್ಗೆ ಸಹಿತ ಮಾತನಾಡ್ತಾರೆ. ಆದರೆ ಇಲ್ಲಿ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರೋದು, ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮಾತನಾಡ್ತಾರಾ ಅಥವಾ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಮಾತಾಡ್ತಾರಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆಯನ್ನು ಆಗ್ತಾ ಇದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮ ಜೊತೆ ಇದ್ದಾರೆ. ದೀಪಾ, ಮುಖ್ಯವಾಗಿ ನಿನ್ನೆ ತಾನೇ ಬೈ ಎಲೆಕ್ಷನ್ ಮತದಾನ ಮುಗಿದಿದೆ. ಸೊ ಈಗಿರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯವರು ದಿಢೀರನೆ ದೆಹಲಿಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಹೈಕಮಾಂಡ್ ಅವ್ರ ಜೊತೆಗೆ ಮಾತನಾಡಿ ಮತ್ತು ಮಧ್ಯಾಹ್ನ 3 ಗಂಟೆಗೆ ಸಭೆಯನ್ನು ಮಾಡೋದಕ್ಕೂ ಸಹಿತ ಮುಂದಾಗಿದ್ದಾರೆ. ಸೊ ಯಾವ ವಿಚಾರಕ್ಕೆ ಇವರು ಸಭೆ ಮಾಡೋದಕ್ಕೆ ಮತ್ತು ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು, ಇನ್ನು ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ? ಏನು CWC ಸಭೆ ಫಿಕ್ಸ್ ಆಗಿತ್ತಂದ್ರೆ ಕಾಂಗ್ರೆಸ್ ಕಮಿಟಿ ಸಭೆ, ವರ್ಕಿಂಗ್ ಕಮಿಟಿ ಸಭೆ ಇತ್ತು. ಹಾಗಾಗಿ ದಾವಣಗೆರೆಗೆ ತೆರಳೋದಕ್ಕೆ ದೆಹಲಿಗೆ ತೆರಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ರೆಡಿ ಆಗಿರುವಂತದ್ದು. ಇವತ್ತು 10 ಗಂಟೆಗೆ ಹೋಗಿ ರಿಟರ್ನ್ ರಾತ್ರಿಗೆ ವಾಪಸ್ ಆಗಲಿದ್ದಾರೆ. ಸುಮಾರು 3 ಗಂಟೆಗೆ ಒಂದು ವರ್ಕಿಂಗ್ ಕಮಿಟಿ ಸಭೆ ಇದೆ. ಅದಾದ್ರೆ ಬೆಳಗ್ಗೆ ಒಂದಿಷ್ಟು ರಿಸರ್ವ್ ಅನ್ನ ಇಟ್ಕೊಂಡಿರುವಂತಹದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಸಹಜವಾಗಿ ಬೆಳಗ್ಗೆ ಸಮಯದಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಆಗ್ತಾರೆ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿರುವಂತಹ ವಿಚಾರ. ಯಾಕಂದ್ರೆ ಈಗಷ್ಟೇ ಉಪಚುನಾವಣೆ ನಡೆದಿದೆ, ಅದರ ರಿಸಲ್ಟ್ ಅನ್ನು ಅವರಿಗೆ ತಲುಪಿಸಬೇಕಾದಂತಹದ್ದಿದೆ. ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಕುರಿತಂತೆ ಒಂದಿಷ್ಟು ಚರ್ಚೆಗಳಾಗ್ತವೆ ಅನ್ನುವಂತಹದ್ದು ಕೂಡ ಮಾಹಿತಿ ಇರುವಂತದ್ದು. ಆದ್ರೆ ಬೆಳಗ್ಗೆ ಆ ರಿಸರ್ವೇಶನ್ ಇಟ್ಟಿರುವಂತದ್ದು ಯಾವ ನಾಯಕರುಗಳಿಗೆ ಅನ್ನುವಂಥದ್ದು, ಯಾಕಂದ್ರೆ ರಾಹುಲ್ ಗಾಂಧಿ ಏನಾದ್ರೂ ಸಮಯ ಕೊಟ್ರ ಅನ್ನುವಂತಹದ್ದು ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಅಥವಾ ಸೋನಿಯಾ ಗಾಂಧಿ ಅವರು ಜೊತೆ ಮಾತುಕತೆ ಮಾಡ್ತಾರೆ ಅನ್ನೋದಕ್ಕೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಆದ್ರೆ ರಿಸರ್ವ್ ಇರೋದಂತೂ ನಿಜ. ಹಾಗಾಗಿ ಆ ರಿಸರ್ವ್ ಇರುವಂತಹ ಸಮಯದಲ್ಲಿ ಅವರು ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ರಾಜ್ಯದ ಪ್ರಸ್ತುತ ಒಂದಿಷ್ಟು ಪರಿಸ್ಥಿತಿಗಳು ಜೊತೆಗೆ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಕೂಡ ಸ್ಪಷ್ಟತೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವತ್ತಿನ ಅವರ ದೆಹಲಿ ಭೇಟಿ ಒಂದು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇರುವಂತಹ ಜೊತೆಗೆ ಹೈಕಮಾಂಡ್ ನಾಯಕರುಗಳ ಭೇಟಿಯೂ ಕೂಡ ಆಗುವ ಸಾಧ್ಯತೆ ಇದೆ. ವಿನೋದ್, ಥ್ಯಾಂಕ್ ಯು ದೀಪಾ.